ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ಗೆ ಸಂಬಂಧಪಟ್ಟಂತೆ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ರಿ. ಎಲ್ಲ ಕಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೆ. ಆ ಕಮೆಂಟ್ಗಳಿಗೆ ಉತ್ತರ ನೀಡಬೇಕಂತಂದೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕೆಸೆಟ್ಗೆ ಸಂಬಂಧಪಟ್ಟಂತೆ ಹಲವಾರು ಅಭ್ಯರ್ಥಿಗಳಲ್ಲಿ ಹಲವಾರು ಗೊಂದಲಗಳಿವೆ ಮತ್ತು ಪ್ರಾಬ್ಲಮ್ಗಳಿದ್ದಾವೆ. ಅದಕ್ಕೋಸ್ಕರನೇ ಹಲವಾರು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ. ಆ ಒಂದು ಕಮೆಂಟ್ಗಳಲ್ಲಿ ಒಂದೊಂದಾಗಿ ತೆಗೆದುಕೊಂಡು ನಾನು ಅದಕ್ಕೆ ಉತ್ತರವನ್ನು ನೀಡ್ತಾ ಹೋಗ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗಬಹುದು. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ತೆಗೆದುಕೊಂಡು ಹೋಗಬೇಕು ಮತ್ತು ಕೆಸೆಟ್ ಪ್ರಮಾಣ ಪತ್ರಗಳನ್ನು ಯಾವಾಗ ನೀಡ್ತಾರೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಲವಾರು ಅಭ್ಯರ್ಥಿಗಳು ವಿಡಿಯೋ ನೋಡ್ತೀರಿ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ ಮತ್ತು ಸಬ್ಸ್ಕ್ರೈಬ್ ಆಗಲ್ಲ. ಸಬ್ಸ್ಕ್ರೈಬ್ ಆಗೋದರಿಂದ ನಿಮಗೇನು ತೊಂದರೆ ಆಗಲ್ಲ, ಓಕೆನಾ? ಸಬ್ಸ್ಕ್ರೈಬ್ ಆದ್ರೆ ಬನ್ನಿ, ಇವಾಗ ಒಂದೊಂದಾಗಿ ಕಮೆಂಟ್ಗಳನ್ನು ನೋಡ್ತಾ ಹೋಗೋಣ. ಆ ಕಮೆಂಟ್ಗಳಿಗೆ ಉತ್ತರವನ್ನು ನೀಡ್ತಾ ಹೋಗ್ತೀನಿ, ಬನ್ನಿ. ಈಗ ಇಲ್ಲಿ ಒಬ್ಬರು ಅಭ್ಯರ್ಥಿಗಳು, ಇಫ್ ಎನಿ ಕ್ಯಾಂಡಿಡೇಟ್ ಫೇಲ್ಸ್ ಇನ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಎನಿ ಚಾನ್ಸಸ್ ಫಾರ್ ದ ನೆಕ್ಸ್ಟ್ ಕ್ಯಾಂಡಿಡೇಟ್ ಟು ಗೆಟ್ ಕ್ವಾಲಿಫೈಡ್ ಅಂತಂದೇಳಿ ಕೇಳಿದ್ದಾರೆ. ಈ ರೀತಿಯಾದಂತಹ ಸೌಲಭ್ಯವನ್ನು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನೀಡಿಲ್ಲ. ಅಂತಂದರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹಲವಾರು ಅಭ್ಯರ್ಥಿಗಳು ಆಬ್ಸೆಂಟ್ ಆಗ್ತಾರೆ. ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು ಹೋಗೋದೇ ಇಲ್ಲ, ಯಾಕಂದರೆ ಅವರು ಬೇರೆ ಗೌರ್ಮೆಂಟ್ ಕೆಲಸಗಳು ಸಿಕ್ಕಿರ್ತಾವ, ಆದ್ದರಿಂದ ಅವರು ಹೋಗಲ್ಲ. ಅಂತಹ ಸ್ಲಾಟ್ಸ್ಗಳನ್ನು ಇವರು ತುಂಬಿಕೊಳ್ಳಲ್ಲ. ಈ ಹಿಂದೆನೂ ತುಂಬಿಕೊಂಡಿಲ್ಲ, ಈ ಮುಂದೆ ತುಂಬಿಕೊಳ್ತಾರೋ ಅನ್ನೋ ಭರವಸೆನೂ ಇಲ್ಲ. ಯಾಕಂದರೆ ಈ ಥರ ಆಪ್ಷನ್ಸ್ ಕೊಟ್ಟಿದ್ದರೆ ಬಹಳಷ್ಟು ಅಭ್ಯರ್ಥಿಗಳು ಕೂಡ ಎಲಿಜಿಬಲ್ ಆಗುವಂತಹ ಸಾಧ್ಯತೆ ಇರ್ತಾಯಿತ್ತು. ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಬರಲ್ಲ ಅದರ ನೆಕ್ಸ್ಟ್ ಇರುವಂತಹ ಅಭ್ಯರ್ಥಿಗಳಿಗೆ ಚಾನ್ಸ್ ಕೊಡಬೇಕಿತ್ತು. ಬಟ್ ಇವರು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಇಲ್ಲಿವರೆಗೂ ಕೂಡ ನೀಡಿಲ್ಲ. ಓಕೆ, ನಾವು ಕಂಪ್ಲೀಟಾಗಿ ತುಂಬ್ಕೋತಾ ಇದ್ದಾರೋ ಬಿಟ್ಟಾರೋ ಯಾವುದೇ ಇನ್ಫಾರ್ಮೇಷನ್ ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ. ಆದ್ದರಿಂದ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಯಾರಾದರೂ ಒಬ್ಬ ಅಭ್ಯರ್ಥಿಗಳು ಕೂಡ ಹೋಗಿಲ್ಲ ಅಂದರೂ ಕೂಡ ಅವರ ಸ್ಥಾನವನ್ನು, ಅವರ ಸ್ಲಾಟ್ಗಳನ್ನು ಬೇರೆ ಅಭ್ಯರ್ಥಿಗಳಿಗೆ ಅವರು ಇನ್ನೂವರೆಗೂ ನೀಡಿಲ್ಲ. ಓಕೆನಾ? ಇದು ಕ್ಲಾರಿಫೈ ಮಾಡಿಕೊಳ್ರಿ. ಇಫ್ ಇನ್ ಕೇಸ್ ಹಲವಾರು ಅಭ್ಯರ್ಥಿಗಳು ಒಂದು ಅರ್ಜಿ ಸಮೇತವಾಗಿ ಹೋಗಿ ಅರ್ಜಿ ಕೊಟ್ಟರೆ ಅದು ನೆಕ್ಸ್ಟ್ ಮಾಡಿದರೂ ಮಾಡ್ಬೋದು. ಓಕೆನಾ? ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ? ಹಲವಾರು ಅಭ್ಯರ್ಥಿಗಳು ಆ್ಯಕ್ಚುಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದೇ ಇಲ್ಲ. ಬಟ್ ಹೋಗದೇ ಇರುವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇನ್ನೊಂದು ಲಿಸ್ಟನ್ನು ರೆಡಿ ಮಾಡಿ ಅವರಿಗೆ ಅವಕಾಶವನ್ನು ಕೊಡಬೇಕು. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. ನೋಡೋಣ, ಇನ್ ಫ್ಯೂಚರಲ್ಲಿ ಏನೋ ಬಂದರೂ ಬರ್ಬೋದು. ನೆಕ್ಸ್ಟ್ ಕಮೆಂಟನ್ನು ಓದ್ತಾ ಹೋಗೋಣ. ಸರ್, ನಾನು ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಕೆಸೆಟ್ ಪಾಸ್ ಆಗಿದ್ದೀನಿ. ಆದರೆ ನನ್ನ PG ಈಗ 1 ಇಯರ್ ಕಂಪ್ಲೀಟ್ ಆಗಿದೆ. ಸರ್, ಆದರೆ ಮುಂದೆ ಬಿಡುವ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಕ್ಸಾಮ್ ಬರೀಬೋದಾ ಅಂತಂದೇಳಿ ಇಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಈ ರೀತಿ ಸಾಧ್ಯ ಆಗಲ್ಲ. ಯಾಕಂದರೆ ನೀವು ಕೆಸೆಟ್ ಪ್ರಮಾಣ ಪತ್ರವನ್ನು 2 ಇಯರ್ಸ್ ಒಳಗಡೆ ನೀವು PGಯನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ಅವ್ರೇನು ಮಾಡ್ತಾರೆ, ನಿಮಗೆ ಕೆಸೆಟ್ ಪ್ರಮಾಣ ಪತ್ರವನ್ನು ಕೊಡ್ತಾ ಹೋಗ್ತಾರೆ. ನೀವು PG ಮುಗಿದೇ ಅವರು ಯಾವುದೇ ರೀತಿಯಾದಂತಹ ಕೆಸೆಟ್ ಪ್ರಮಾಣ ಪತ್ರವನ್ನು ಕೊಡಲ್ಲ. ಆದ್ದರಿಂದ ನೀವು ಪ್ರೊಫೆಸರ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ. ಪ್ರೊಫೆಸರ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಕೆಸೆಟ್ಟು ಪ್ಲಸ್ PG ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುವುದು. ಇಲ್ಲಾಂದರೆ ಅವ್ರೇನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಮೂವ್ ಆಗೋದೇ ಇಲ್ಲ. ಓಕೆನಾ? ನೆಕ್ಸ್ಟ್ ಕಮೆಂಟನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಒಳ ಮೀಸಲಾತಿ ಪ್ರಕರಣ ಕೋರ್ಟ್ನಲ್ಲಿದೆ. ಕೆಸೆಟ್ ರಿಸಲ್ಟ್ಗೆ ನ್ಯಾಯಾಲಯದ ಸ್ಟೇ ಅಪ್ಲೈ ಆಗುತ್ತೆ. ರಿಸಲ್ಟ್ ಕೊಡುವ ಹಾಗಿಲ್ಲ. ಇಲ್ಲೊಬ್ಬರು ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳೋದು ಸತ್ಯ ಇದೆ. ಯಾಕಂದರೆ ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. 56% ಮೀಸಲಾತಿ ಕೊಡಬೇಕಂತಂದೇಳಿ ಹಲವಾರು ಅಭ್ಯರ್ಥಿಗಳು ಕೇಸನ್ನು ಫೈಲ್ ಮಾಡಿದ್ದಾರೆ. ಅಲ್ಲಿ ಸ್ಟೇ ಕೂಡ ಆಗಿದೆ. ಬಟ್ ಇವರು ಯಾವ ಬೇಸ್ ಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತಂದೇಳಿ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಓಕೆನಾ? ಈಗ ಕೇಸ್ ಸ್ಟೇಯಲ್ಲಿ ಇರಬೇಕಾದ್ರೆ ಇವರು ರಿಸಲ್ಟ್ ನೀಡೋ ಆಗಿಲ್ಲ. ಬಟ್ ಯಾಕೆ ನೀಡಿದ್ದಾರೆ ಅಂತಂದೇಳಿ ಗೊತ್ತಿಲ್ಲ. ನೋಡೋಣ ಇದ್ರ ಬಗ್ಗೆ ಮುಂದೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತಂದೇಳಿ. ಓಕೆನಾ? ಹೈಕೋರ್ಟ್ ಏನಾದರೂ ಡೈರೆಕ್ಷನ್ಸ್ ಕೊಡುತ್ತಾ ಅಂತಂದೇಳಿ ನೋಡೋಣ. ಓಕೆನಾ? ನೆಕ್ಸ್ಟ್, ಸರ್, SC ಗ್ರೂಪ್ C ಬದಲಾಗಿ ಗ್ರೂಪ್ A ಹಾಕಿರುತ್ತೇನೆ, ದಯವಿಟ್ಟು ಪರಿಹಾರವನ್ನು ತಿಳಿಸಿ ಅಂತಂದೇಳಿ ಇಲ್ಲಿ ಕೊಟ್ಟಿದ್ದಾರೆ.
ನೋಡ್ತಾ ಇರ್ಬೋದು ನೀವು. ಎಸ್ ಸಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತಂದೇಳಿ 3 ಗ್ರೂಪ್ಗಳಿದ್ವು. ಹಲವಾರು ಅಭ್ಯರ್ಥಿಗಳು ಗ್ರೂಪ್ ಎ ಬದಲು ಗ್ರೂಪ್ ಬಿ, ಗ್ರೂಪ್ ಬಿ ಬದಲು ಗ್ರೂಪ್ ಸಿ ಬದಲು ಗ್ರೂಪ್ ಎಗೆ ಹಾಕ್ಬಿಟ್ಟಿದ್ದಾರೆ. ಅದರಿಂದಲೇ ಕಟ್ ಆಫಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಎಸ್ ಸಿ ಗ್ರೂಪ್ ಎ ಅವರಿಗೆ ಬಹಳಷ್ಟು ತೊಂದರೆ ಆಗಿರುವುದು. ಎಲ್ಲ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅವ್ರು ಏನು ಮಾಡಿದ್ದಾರೆ, ಗ್ರೂಪ್ ಎನ ಚೂಸ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಗ್ರೂಪ್ ಎ ಕಟ್ ಆಫ್ ಏನಾಗಿದೆ, ಐ ನಿಂತಿದೆ. ಅದರಿಂದ ಅವರಿಗೆ ಬಹಳಷ್ಟು ತೊಂದರೆ ಆಗಿದೆ. ಬಟ್ ಇದನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ಯಾರೆಲ್ಲ ಅಭ್ಯರ್ಥಿಗಳು ರಾಂಗಾಗಿ ನೀವು ಮೆನ್ಷನ್ ಮಾಡಿದ್ದೀರಿ ಅಂತಹ ಅಭ್ಯರ್ಥಿಗಳು ಎಲ್ಲರೂ ಒಟ್ಟುಗೂಡ್ಬೇಕು. ನೀವು ಒಬ್ಬರು ಇಬ್ಬರು ಹೋಗಿ ಕಂಪ್ಲೇಂಟ್ ಮಾಡಿದರೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಗಲ್ಲ. ಆಯಿತಾ? ಈ ರೀತಿಯಾದಂತಹ ಪ್ರಾಬ್ಲಮ್ ಯಾರ್ಯಾರಿಗಾಗಿದೆ ಒಂದು ಗ್ರೂಪ್ ಮಾಡ್ಕೊಳ್ರಿ. ಒಂದು 150 ಇಲ್ಲ 200 ಅಭ್ಯರ್ಥಿಗಳು ಒಟ್ಟಾಗಿ ನೀವು ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಆಗ ಕೆ ಇ ಅವರು ಅದನ್ನು ಪರಿಶೀಲನೆ ಮಾಡಿ ಕಟ್ ಆಫಲ್ಲಿ ಏನಾದರೂ ಚೇಂಜಸ್ ಮಾಡಿ ಒಂದು 10% ಗ್ಯಾರಂಟಿ ಇಡ್ಬೋದು ಅಷ್ಟೇ ನಾವು. ಯಾಕಂದರೆ ಅವ್ರು ಹೇಳ್ಬಿಟ್ಟಿದ್ದಾರೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ನಾವು ಮಾಡಲ್ಲ ಅಂತಂದೇಳಿ ಹೇಳಿದ್ದಾರೆ. ಬಟ್ ಇಲ್ಲಿ ಒಬ್ಬರು ಇಬ್ಬರು ಹೋಗ್ಬಿಟ್ಟು ನೀವು ಕಂಪ್ಲೇಂಟನ್ನು ಕೊಟ್ಟರೆ ಅವರು ತೆಗೆದುಕೊಳ್ಳಲ್ಲ. ಒಂದು 150, 200 ಇಲ್ಲ 300 ಜನ ಹೋದರೆ ಅಲ್ಲಿ ಸ್ವಲ್ಪ ಎಫೆಕ್ಟಿವ್ ಆಗುತ್ತೆ. ಒಗ್ಗಟ್ಟಿದ್ದರೆ ಮಾತ್ರ ಅಲ್ಲಿ ಬಲ ಇರುತ್ತೆ. ಓಕೆನಾ? ಆದ್ದರಿಂದ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿ, ಅದರಿಂದ ಏನಾದರೂ ಎಫೆಕ್ಟಿವ್ ಆಗಿ ನಿಮಗೆ ಉತ್ತರ ಸಿಗ್ಬೋದು. ನೆಕ್ಸ್ಟ್ ಇಲ್ಲೊಬ್ಬರು, ಸರ್ ಎಸ್ ಸಿ ಬಿ ಕೆಟಗರಿ ಬದಲು ಎಸ್ ಸಿ ಸಿ ಕೆಟಗರಿ ಆಗಿದೆ, ಏನು ಮಾಡೋದು? ನಾನು ಸೆಲೆಕ್ಟ್ ಆಗಿದ್ದೀನಿ, ಮೇಲ್ ಮಾಡಿದ್ದೀನಿ, ನೋ ರೆಸ್ಪಾನ್ಸ್, ಪ್ಲೀಸ್ ರಿಪ್ಲೈ ಅಂತಂದೇಳಿ ಹೇಳಿದ್ದಾರೆ. ಇವ್ರಿಗೆ ಕೂಡ ಆಲ್ರೆಡಿ ನಾನು ಮೇಲೆ ಹೇಳಿದ್ದೀನಲ್ವಾ, ಅದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ಒಂದು 300ರಿಂದ ಮಿನಿಮಮ್ 150ರಿಂದ 200 ಜನ ಏನು ಮಾಡಿ ಒಟ್ಟಾಗಿ ಒಂದು ಅರ್ಜಿಯನ್ನು ಕೊಡ್ರಿ. ಆವಾಗದು ಎಫೆಕ್ಟಿವ್ ಆಗುತ್ತೆ. ಅದರ ಮೇಲೆ ಅವ್ರು ಏನು ಕ್ರಮವನ್ನು ಕೈಗೊಳ್ತಾರೆ ಆಮೇಲೆ ನೋಡೋಣ. ಕಟ್ ಆಫನ್ನು ವೇರಿಯೇಷನ್ಸ್ ಕೂಡ ಆಗ್ತವೆ, ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ವೇರಿಯೇಷನ್ಸ್ ಹಾಗೆ ಆಗ್ತವೆ. ಓಕೆನಾ? ಇದಿಷ್ಟು ಮಾಹಿತಿ. ಇಲ್ಲಿ ನೆಕ್ಸ್ಟ್ ವಿಡಿಯೋ ನೋಡ್ತಾ ಹೋಗೋಣ. ಐ ಹ್ಯಾವ್ ಮಿಸ್ಟೇಕನ್ಲಿ ಸೆಲೆಕ್ಟೆಡ್ ಎಸ್ ಸಿ. ಇದನ್ನು ಸೇಮ್ ಅವರು ಮೆನ್ಷನ್ ಮಾಡಿದ್ದಾರೆ. ಬಟ್ ಆಲ್ರೆಡಿ ಎಲಿಜಿಬಲ್ ಆಗಬೇಕಿತ್ತು, ಅವ್ರು ಎಲಿಜಿಬಲ್ ಆಗಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳು ಹಲವಾರು ಅಭ್ಯರ್ಥಿಗಳಲ್ಲಿ ಆಗಿದೆ. ನೀವು ಕೂಡ ಸೇಮ್ ಒಂದು ಗ್ರೂಪ್ ಮಾಡ್ಕೊಳ್ರಿ. ಒಂದು ಗ್ರೂಪ್ ಮಾಡಿಕೊಂಡು 150 ಜನ ಇಲ್ಲಾಂದರೆ 200 ಜನದವರೆಗೆ ಏನು ಒಟ್ಟಾಗಿ ನೀವೇನು ಮಾಡಿರಿ, ಬೆಂಗಳೂರಿಗೆ ಒಂದಿನ ವಿಸಿಟ್ ಕೊಡ್ರಿ. ಯಾಕಂದರೆ ಇನ್ನೇನು ಒಂದು 15 ಡೇಸಲ್ಲಿ ಅವ್ರೇನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುವಂಥ ಸಾಧ್ಯತೆ ಇದೆ. ಅದ್ರ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಒಂದು 150ರಿಂದ 200 ಜನ ಹೋಗಿ ಒಂದು ಅರ್ಜಿಯಲ್ಲಿ ನೀಟಾಗಿ ಬರೆದು ಈ ರೀತಿ ಪ್ರಾಬ್ಲಮ್ ಆಗಿದೆ, ಕಟ್ ಆಫಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಬಹುದು ಅಂತಂದೇಳಿ ನೀವು ಬರೆದು ಕಳಿಸಿ ಕೊಟ್ಟು ಬನ್ನಿ, ನೋಡೋಣ ಅದರಿಂದ ಏನಾದರೂ ಎಫೆಕ್ಟಿವ್ ಆಗ್ಬೋದು. ಸರ್ ನಂದು ಕ್ಲಿಯರ್ ಆಗಿದೆ ಸರ್ 172 ಎಕನಾಮಿಕ್ಸು, ಆದರೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇಲ್ಲ. ಈ ಸಾರಿ ಅಪ್ಲಿಕೇಶನ್ ಹಾಕಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತಾ ಸರ್ ಅಂತಂದೇಳಿ ಒಬ್ಬರು ಕೇಳಿದ್ದಾರೆ. ನೋಡಿ, ನಿಮ್ಮದು PG ಕಂಪ್ಲೀಟ್ ಆಗಿದ್ದರೆ ನೀವು ಕಾನ್ವೊಕೇಷನ್ನು ಅಥವಾ ಪಾಸಿಂಗ್ ಸರ್ಟಿಫಿಕೇಟು ಎರಡರಲ್ಲಿ ಒಂದನ್ನು ಸಬ್ಮಿಟ್ ಮಾಡಿ ನೀವೇನು ಮಾಡ್ಬೋದು, ಕೆಸೆಟ್ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೋದು. ಇನ್ ಕೇಸ್ ನೀವು ಕಾನ್ವೊಕೇಷನ್ನು ಇಲ್ಲ, ಪಾಸಿಂಗ್ ಸರ್ಟಿಫಿಕೇಟ್ನೂ ಇಲ್ಲ ಅಂತಂದರೆ ಸ್ವಲ್ಪ ದಿನಗಳು ಮುಂದಕ್ಕೆ ಹೋಗುತ್ತೆ. ಓಕೆನಾ? ಅದು ಪಾಸಿಂಗ್ ಸರ್ಟಿಫಿಕೇಟ್ ತಗೊಂಡು ಹೋಗಿ ನೀವು ಆಮೇಲೆ ಕೆಸೆಟ್ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೋದು. ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಮಾಡಲ್ಲ. ಬಟ್ 2 ವರ್ಷ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಏನು ಮಾಡಬೇಕಾಗುತ್ತೆ, ಬೇಗ ಹೋಗಿ ಪಡ್ಕೊಳ್ಬೇಕಾಗುತ್ತೆ. ಅಷ್ಟು ದಿನದ ಒಳಗೆ ನೀವು ಕಾಯಬೇಡ್ರಿ. ಒಂದು 2-3 ದಿನದಲ್ಲೇ ನಿಮ್ಮ ಕಾಲೇಜಿಗೆ ಹೋದರೆ ಪಾಸಿಂಗ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ನೀವು PG ಕಂಪ್ಲೀಟೇ ಮಾಡಿದ್ರಂದಮೇಲೆ ಅವರು ಕೊಟ್ಟೆ ಕೊಡ್ತಾರೆ. ಒಂದು ಓಲ್ಡ್ ಡೇಟನ್ನು ಮೆನ್ಷನ್ ಮಾಡಿಕೊಂಡು ನೀವೇನು ಮಾಡಿರಿ, ಸರ್ಟಿಫಿಕೇಟನ್ನು ಬರ್ಸ್ಕೊಂಡ್ಬಿಟ್ಟು ಅದನ್ನು ತಗೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ನೀವು ಹೋಗಬೇಕಾಗುತ್ತೆ. ಓಕೆನಾ? ಸೇಮ್ ಅದೇ ಕ್ವಶನ್ ಕೇಳಿದ್ದಾರೆ. ಇಲ್ಲೊಬ್ರು ನೋಡ್ರಿ, ಎಲ್ಲೋ ಸರ್ 154 ಮಾರ್ಕ್ಸ್ ಇನ್ ಕಾಮರ್ಸ್ ಆ್ಯಂಡ್ SC ಕೆಟಗರಿ ಬರುತ್ತೆ, ಬಟ್ ಆಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ SCA ಅಂತಂದೇಳಿ ಮಿಸ್ ಆಗಿ ಬಿಟ್ಟಿದೆ. ನೋಡ್ರಿ, ಹಲವಾರು ಅಭ್ಯರ್ಥಿಗಳು ತಮ್ಮ ಸಬ್ ಕ್ಯಾಸ್ಟು ಯಾವ ಗ್ರೂಪಿಗೆ ಬರುತ್ತೆ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆದ್ದರಿಂದಲೇ ಈ ರೀತಿಯಾದಂತಹ ಮಿಸ್ಟೇಕ್ ಆಗಿರೋದು. ಏನು ಮಾಡಿರಿ, ನೀವು KE ಅವರಿಗೆ ಒಂದು ಲೆಟರನ್ನು ಬರೀರಿ. ಒಂದು 150ರಿಂದ 200 ಜನ ಹೋದರೆ ಮಾತ್ರ ಅಲ್ಲಿ ನಿಮಗೆ ಕಟ್ ಆಫಲ್ಲಿ ವೇರಿಯೇಷನ್ಸ್ ಆಗುವ ಚಾನ್ಸಸ್ ಇದೆ. ಇಲ್ಲ ಅಂದರೆ ಒಬ್ಬರು ಇಬ್ಬರು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಗಲ್ಲ. ಓಕೆನಾ?
ಯಾವಾಗಲೂ ಒಂದು ಅಪ್ಲಿಕೇಶನ್ ಹಾಕುವಾಗ ಅಥವಾ ನಿಮ್ಗೆ ಏನಾದರೂ ಒಂದು ಆಪ್ಷನ್ಸು ಚೂಸ್ ಮಾಡುವಾಗ ಕೊಟ್ಟರೆ ನೀವೇನು ಮಾಡ್ಬೇಕು, ಅದರ ಬಗ್ಗೆ ಒಂದು 4-5 ಜನನ ಕೇಳಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ಆಪ್ಷನ್ಸನ್ನು ಚೂಸ್ ಮಾಡಬೇಕಾಗುತ್ತೆ. ಓಕೆನಾ? ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಹಲವಾರು ಅಭ್ಯರ್ಥಿಗಳಲ್ಲಿ ಇನ್ನೂ ಕೂಡ ಡೌಟ್ ಇದೆ, ತಾವು ಯಾವ ಗ್ರೂಪಿಗೆ ಬರ್ತೀವಿ ಅಂತಂದೇಳಿ. ನಂದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ರಿಸರ್ವೇಷನ್ ವಿಡಿಯೋವನ್ನು ಹಾಕಿದ್ದೀನಿ. ಆ ಒಂದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋವನ್ನು ನೋಡಿರಿ. ನಿಮ್ಮದು ಯಾವ ಗ್ರೂಪಿಗೆ ಸೇರ್ತೀರಿ ಅಂತಂದೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಅದ್ರ ಮೇಲೆ ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಟೈಮ್ ಈಗ ಮಿಸ್ಟೇಕ್ಸ್ ಮಾಡಿದ್ರಿ, ನೆಕ್ಸ್ಟ್ ಟೈಮ್ ನೀವೇನು ಮಾಡಿರಿ, ಕರೆಕ್ಟಾಗಿ ಫಿಲ್ ಮಾಡಿರಿ. ಈಗ ಕೆಲವೊಂದಷ್ಟು ಅಭ್ಯರ್ಥಿಗಳು ಇಲ್ಲಿ ನೋಡ್ರಿ, ಬ್ರದರ್ ನೀವು KEಗೆ ಮೇಲ್ ಮಾಡಬೇಕಿತ್ತು, ನಂದು ಅದೇ ರೀತಿ ಆಗಿತ್ತು, ಆದರೆ ನಾನು ಪರೀಕ್ಷೆ ಮುಂಚೆನೇ ಮೇಲ್ ಮಾಡಿದ್ದೆ, ನನ್ನ ಹೆಸರು ಕ್ವಾಲಿಫೈ ಲಿಸ್ಟಲ್ಲಿ ಬಂದಿದೆ ಅಂತಂದೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ನಾನು ಹಲವಾರು ಅಭ್ಯರ್ಥಿಗಳಿಗೆ ಹೇಳಿದ್ದೆ, ನೀವೇನು ಮಾಡಿರಿ, ನಿಮ್ಮ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತಂದೇಳಿ ಮಿಸ್ಟೇಕ್ಸ್ ಮಾಡಿದರೆ ಬಿಫೋರೇ ನೀವೇನು ಮಾಡಿರಿ, ಮೇಲ್ ಮಾಡಿರಿ. ಮೇಲ್ ಮಾಡಿಬಿಟ್ಟು ಒಂದು ಫೋನ್ ಮಾಡಿ ಅವರಿಗೆ ತಿಳಿಸಿ ಅಂತಂದೇಳಿ ಹೇಳಿದ್ದೆ. ಕೆಲವೊಂದಷ್ಟು ಅಭ್ಯರ್ಥಿಗಳು ಮೇಲ್ ಮಾಡಿದ್ರಿ, ಸುಮ್ಮನೆ ಆಗಿಬಿಟ್ಟಿದ್ರಿ. ಅವರಿಗೆ ಹಲವಾರು ಮೆಸೇಜಸ್ಗಳು ಪರ್ ಡೇ ಬರ್ತಾ ಇರ್ತವೆ. ಅದರಲ್ಲಿ ನಿಮ್ಮ ಮೆಸೇಜನ್ನ ನೋಡಬೇಕಂದ್ರೆ ಅವರು ಕಷ್ಟನೇ. ಅದಕ್ಕೆ ನೀವು ರಿಮೈಂಡ್ ಮಾಡಬೇಕು. ಅವರಿಗೆ ರಿಮೈಂಡ್ ಮಾಡದೇ ಇರೋದು ನಿಮ್ಮ ತಪ್ಪಾಗಿರುತ್ತೆ. ಓಕೆನಾ? ಈಗ ಕಾಲ ಏನು ಮಿಂಚಿಲ್ಲ, ಈಗ ಆಲ್ರೆಡಿ ಆಗೋಗಿದೆ. ನೀವೇನು ಮಾಡಿರಿ, ಎಲ್ಲ ಅಭ್ಯರ್ಥಿಗಳು ಸೇರಿ ಒಟ್ಟಾಗಿ ಹೋಗಿ ಒಂದು ಲೀಸ್ಟನ್ನು ರೆಡಿ ಮಾಡಿಕೊಂಡು ಯಾವ್ಯಾವ ಅಭ್ಯರ್ಥಿಗಳು ಯಾವ ಗ್ರೂಪಿಗೆ ಬರ್ತೀವಿ ಅಂತಂದೇಳಿ ಒಂದು ಲೆಟರನ್ನು ರೆಡಿ ಮಾಡಿಕೊಂಡು ನೀವೇನು ಮಾಡಿರಿ, KE ಅವರಿಗೆ ಆಫೀಸಿಗೆ ಹೋಗ್ಬಿಟ್ಟು ನೀವು ವಿಸಿಟ್ ಕೊಟ್ಟು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಅದರ ಮೇಲೆ ಫರ್ದರ್ ಸ್ಟೆಪ್ಸ್ ಅವ್ರು ಏನು ತೊಗೊಳ್ತಾರೆ ಅಂತಂದೇಳಿ ನಾವು ನೋಡೋಣ. ಓಕೆನಾ? ಇಲ್ಲಿ ಸರ್ KSET ಕಟ್ ಆಫ್ ಮಾರ್ಕ್ಸ್ ಚೇಂಜ್ ಆಗುತ್ತಾ ಆರ್ ಇದೇ ಫೈನಲ್ ಕಟ್ ಆಫ್ ಮಾರ್ಕ್ಸ್ ಹೇಳಿ ಸರ್ ಅಂತಂದೇಳಿ ಕೇಳಿದ್ದಾರೆ. ನೋಡ್ರಿ, ಬಹಳಷ್ಟು ವರ್ಷಗಳಿಂದ ಕಟ್ ಆಫಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ. ಬಟ್ ಈ ವರ್ಷ SCಗೆ ಸಂಬಂಧಪಟ್ಟಂತೆ ಹಲವಾರು ಮಿಸ್ಟೇಕ್ಸ್ಗಳು ಅಭ್ಯರ್ಥಿಗಳಿಂದಲೇ ಆಗಿರೋದ್ರಿಂದ ಎಲ್ಲ ಅಭ್ಯರ್ಥಿಗಳು ಒಟ್ಟಾಗಿ ಹೋಗಿ ಒಂದು ಅರ್ಜಿ ಕೊಟ್ಟರೆ ಈ ಒಂದು ಕಟ್ ಆಫ್ ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುವ ಸಾಧ್ಯತೆ ಇದೆ. ಬಟ್ ಅವ್ರು ಮಾಡ್ತಾರೋ ಇಲ್ವಾ ಅಂತಂದೇಳಿ ನಾವು ಕಾದು ನೋಡಬೇಕಾಗಿದೆ. ಯಾಕಂದರೆ ಎಫೆಕ್ಟಿವ್ ಆಗಬೇಕಂತಂದರೆ ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳು ಹೋದರೆ ಮಾತ್ರ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಇಲ್ಲಾಂದರೆ ಯಾವುದೇ ರೀತಿಯಾದಂತಹ ಕಟ್ ಆಫ್ ಚೇಂಜ್ ಆಗೋಲ್ಲ. ನೆಕ್ಸ್ಟ್, ಸರ್ ಐ ಗಾಟ್ 168 ಮಾರ್ಕ್ಸ್ ಇನ್ ಲೈಫ್ ಸೈನ್ಸ್ ಅಂಡರ್ 3B category even though my application number is not there qualifying list, what shall I do ಅಂತಂದೇಳಿ ಒಬ್ಬರು ಕೇಳಿದ್ದಾರೆ. ನೀವೇನು ಮಾಡಬೇಕಪ್ಪ ಅಂತಂದರೆ ಇಮಿಡಿಯೇಟ್ಲಿ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ಮೇಲ್ ಮಾಡಿ ಒಂದು ಫೋನನ್ನು ಮಾಡಿ. ಯಾಕಂದರೆ ನನ್ನ ಮಾರ್ಕ್ಸ್ ಇಷ್ಟಿದೆ ಅಂತಂದೇಳಿ ನೀವು ಅದರಲ್ಲಿ ನಿಮ್ಮದು ಆನ್ಸರ್ ಶೀಟು ಮತ್ತು ನಿಮ್ಮದು ಕ್ವಶನ್ ಪೇಪರ್ ಕೋಡು ಅವೆಲ್ಲ ಹಾಕ್ಬಿಟ್ಟು ನೀವು ಕಳಿಸ್ರಿ. ಅವ್ರು ಇನ್ನೊಂದು ಸಲ ವೆರಿಫೈ ಮಾಡಿ ನಿಮ್ಮ ಲೀಸ್ಟಲ್ಲಿ ನಿಮ್ಮ ಹೆಸರನ್ನು ಬಿಡ್ತಾ ಹೋಗ್ತಾರೆ. ನಿಮ್ಮದು ಕ್ವಾಲಿಫೈ ಮಾರ್ಕ್ಸ್ ಕರೆಕ್ಟ್ ಇದ್ದರೆ ಮಾತ್ರ ಅವ್ರು ಏನು ಮಾಡ್ತಾರೆ, ನಿಮಗೆ ನೆಕ್ಸ್ಟ್ ಲೀಸ್ಟಲ್ಲಿ ಬಿಡ್ತಾ ಹೋಗ್ತಾರೆ. ಓಕೆನಾ? ನಿಮಗೆ ಆಪ್ಷನ್ಸ್ ಇದೆ. ಆ ಲೀಸ್ಟಲ್ಲಿ ಬಿಟ್ಟಿಲ್ಲ ಅಂದರೂ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ ಹೋಗಿ ನೀವು ಸರ್ಟಿಫಿಕೇಟನ್ನು ತೊಗೊಳ್ಬೋದು. ಓಕೆನಾ? ಇದಕ್ಕೆ ಪರಿಹಾರ ಸಿಕ್ತು ಅಂತಂದೇಳಿ ನಾನು ಅಂದ್ಕೊಳ್ತೀನಿ. ಓಕೆನಾ? ಈಗ ಅವರು 3B categoryಗೆ ರೀಚ್ ಆಗಿದ್ದಾರೆ. ಕಟ್ ಆಫಲ್ಲಿ ಅವ್ರದ್ದು ಬಂದಿದೆ. ಬಟ್ ಅವ್ರು ಏನು ಮಾಡಿದ್ದಾರೆ, ಎಲಿಜಿಬಲ್ ಲಿಸ್ಟಲ್ಲಿ ಇಲ್ಲ ಅಂತಂದೇಳಿ ಇವ್ರು ಹೇಳ್ತಾ ಇದ್ದಾರೆ. ನೀವೇನು ಮಾಡಿರಿ, ಫೋನ್ ಮಾಡಿರಿ, ವಿಚಾರಿಸಿ ನಿಮ್ಮ ಸರ್ಟಿಫಿಕೇಟನ್ನು ನೀವು ಪಡ್ಕೊಳ್ಬೋದು. ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ನೆಕ್ಸ್ಟ್, ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ದಾಖಲೆಗಳು ಬೇಕಂತಂದೇಳಿ ಈಗ ನೋಡ್ತಾ ಹೋಗೋಣ. ಈಗ 2024ರಲ್ಲಿ ಯಾವ ಮಾರ್ಗಸೂಚಿಗಳು, ಯಾವ ಮೂಲ ದಾಖಲೆಗಳನ್ನು ಪರಿಶೀಲನೆಗೆ ಅಭ್ಯರ್ಥಿಗಳು ತಗೊಂಡು ಬರ್ಬೇಕಂತಂದೇಳಿ ಅವರು ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ನಾನೀಗ ಹೇಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಓಕೆನಾ? 1. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗಬೇಕಂತಂದೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕಾಮರ್ಸ್ ಅವರಿಗೆ ಒಂದು ಡೇಟನ್ನು ಕೊಡ್ತಾರೆ, ಲೈಫ್ ಸೈನ್ಸ್ ಅವರಿಗೆ ಒಂದು ಡೇಟನ್ನು ಕೊಡ್ತಾರೆ, ಕನ್ನಡ ಸಬ್ಜೆಕ್ಟ್ ಅವರಿಗೆ ಒಂದು ಡೇಟನ್ನು ಕೊಡ್ತವ್ರೆ. ಆ ಟೈಮಲ್ಲೇ ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬನ್ನಿ ಅಂತಂದೇಳಿ ಅವರು ಸೂಚನೆಯನ್ನು ನೀಡಿದ್ದಾರೆ, ಮಾರ್ಗಸೂಚನೆಯನ್ನು ನೀಡಿದ್ದಾರೆ. ಓಕೆನಾ? ಆವಾಗಲೇ ಹೋಗ್ಬೇಕು ನೀವು. ಓಕೆನಾ? ಇದಿಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್,
ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗತಕ್ಕದ್ದು ಅಂತಂದೇಳಿ ಹೇಳಿದ್ದಾರೆ. ನೀವು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿದೆಯಲ್ವಾ ಆ ಡೇಟ್ ಒಳಗಡೆ ನಿಮ್ಮ ಪ್ರಮಾಣ ಪತ್ರಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿರಬೇಕು. ಪಿ ಜಿ ಇನ್ನೂ ಸ್ಟಡಿ ಮಾಡ್ತಾ ಇದ್ದರೆ ನೀವು ಅಪಿಯರಿಂಗ್ ಅಂತಂದೇಳಿ ತೋರಿಸಿರ್ತೀರಿ, ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಓಕೆನಾ? ಆದರೆ ಕ್ಯಾಸ್ಟ್, ಇನ್ಕಮ್ಮು ಇವುಗಳೆಲ್ಲ ಆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿರುತ್ತಲ್ವ ಆ ಡೇಟ್ ಒಳಗಡೆನೇ ಇರಬೇಕು ನಿಮ್ಮದು. ಓಕೆನಾ? ಆ ಡೇಟ್ ಒಳಗಡೆ ನಿಮ್ಮದು ಆ ಡೇಟ್ ಒಳಗಡೆ ಇದ್ದು ಅದಾದ ನೆಕ್ಸ್ಟ್ ಡೇಯಲ್ಲಿ ನಿಮ್ಮದು ಎಕ್ಸ್ಪೈರ್ ಆದರೂ ಕೂಡ ನಿಮಗೇನು ತೊಂದರೆ ಆಗಲ್ಲ. ಓಕೆನಾ? ಅಪ್ಲಿಕೇಶನ್ ಲಾಸ್ಟ್ ಡೇಟ್ವರೆಗೂ ನಿಮ್ಮದು ವ್ಯಾಲಿಡ್ ಇರ್ಬೇಕು ನಿಮ್ಮ ಸರ್ಟಿಫಿಕೇಟು. ಓಕೆನಾ? ಅದಾದ ನೆಕ್ಸ್ಟ್ ಡೇನು ಅದು ಎಕ್ಸ್ಪೈರ್ ಆದರೆ ನಿಮಗೇನು ತೊಂದರೆ ಆಗಲ್ಲ. ಓಕೆನಾ? ಇದು ಕ್ಯಾಸ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿ. ಮೂರನೇದು, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು ಅಂತಂದೇಳಿ ಹೇಳಿದ್ದಾರೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡ್ಬೇಕಂತಂದೇಳಿ ಹೇಳಿದ್ದಾರೆ. ಅವ್ರು ಚೆಕ್ ಮಾಡಿ ನಿಮಗೆ ವಾಪಸ್ಸು ರಿಟರ್ನ್ ಮಾಡ್ತಾರೆ. ಎಲ್ಲ ಅಭ್ಯರ್ಥಿಗಳು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಆಮೇಲೆ ಪಿ ಜಿ ಮಾರ್ಕ್ಸ್ ಕಾರ್ಡ್ಸು, ಯಾವುದೇ ಒಂದು ಮಾರ್ಕ್ಸ್ ಕಾರ್ಡ್ನ ಕೂಡ ಬಿಟ್ಟು ಹೋಗ್ಬೇಡ್ರಿ. ಯಾಕಂದರೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಜಿ ಕರೆಯುವಂತಹ ಸಾಧ್ಯತೆ ಇದೆ. ಕೆಸೆಟ್ ಪ್ರಮಾಣ ಪತ್ರ ನೀವು ಬೇಗ ಪಡ್ಕೊಂಡ್ರೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೀವು ಡಿಲೇ ಮಾಡ್ಕೊತ ಹೋದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅರ್ಜಿ ಏನಾದರೂ ಕರೆದು ಬಿಟ್ಟರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ. ಓಕೆನಾ? ಆದ್ದರಿಂದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟ್ ತಗೊಂಡೋಗ್ರಿ. ನೆಕ್ಸ್ಟ್, ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ 2 ಪ್ರತಿ ಜೆರಾಕ್ಸ್ಗಳನ್ನು ನೀವು ತಗೊಂಡು ಹೋಗ್ಬೇಕಂತಂದೇಳಿ ಹೇಳಿದ್ದಾರೆ. ಅಂದರೆ ನೀವು ಅಟೆಸ್ಟೆಡ್ ಮಾಡಿಸ್ಕೊಂಡು 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಅದಕ್ಕೆ ಅಟೆಸ್ಟೆಡ್ ಮಾಡಿಸ್ಕೊಂಡು 2 ಸೆಟ್ಟನ್ನು ಅವರಿಗೆ ಕೊಟ್ಬಿಡಿ. ಓಕೆನಾ? ಯಾವುದು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್, ಅದರಲ್ಲಿ ಏನೇನು ಕೊಡ್ಬೇಕಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು, ಪರೀಕ್ಷೆಯ ಪ್ರವೇಶ ಪತ್ರ, ಅಡ್ಮಿಟ್ ಕಾರ್ಡನ್ನು ತೊಗೊಂಡು ಹೋಗ್ಬೇಕು. ಅದಾದ ನಂತರ ಯಾವುದಾದ್ರೂ ಒಂದು ಗುರುತಿನ ಚೀಟಿ, ವೋಟರ್ ಐ ಡಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅದು ಹೆಸರು ಸೇಮ್ ಇರಬೇಕು. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಅದಾದ ನಂತರ ಸ್ನಾತಕೋತ್ತರ ಪದವಿ, ಪಿ ಜಿ ಕೋರ್ಸ್, MCOM ಆಗಿರ್ಬೋದು, MBA ಆಗಿರ್ಬೋದು, MSc ಆಗಿರ್ಬೋದು, MA ಆಗಿರ್ಬೋದು, ಯಾವುದು ಓದಿರ್ತೀರಿ ಆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. ಅದರ ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಕಾನ್ವಿಕೇಷನ್ ಇಲ್ಲ ಅಂದರೆ ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಕಾನ್ವಿಕೇಷನ್, ಎರಡರಲ್ಲಿ ಒಂದು ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಇದನ್ನು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, PhD ಪದವಿ ಪ್ರಮಾಣ ಪತ್ರ. ಕೆಲವೊಂದಷ್ಟು ಅಭ್ಯರ್ಥಿಗಳು PhD ಇದ್ರ ಮೇಲೆ ಹಾಕಿರ್ತಾರೆ. ಅದು 1991ರಲ್ಲಿ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ ಅವರು ತೊಗೊಂಡು ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲ. ಓಕೆನಾ? PhD ಪ್ರಮಾಣ ಪತ್ರವನ್ನು ತೊಗೊಂಡು ಹೋಗ್ಬೇಕಾಗುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು ಅಂತಂದೇಳಿ ಅವರು ಕೇಳಿದ್ದಾರೆ. ಅಂದರೆ ಈಗ ನೋಡ್ತಾ ಇರ್ಬೋದು, ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಅಲ್ಲಿ SC ಕ್ಯಾಸ್ಟಿಗೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರವನ್ನು ನೀವು ಕೊಡಬೇಕಾಗಿರುತ್ತೆ. ನೆಕ್ಸ್ಟ್, ಪ್ರವರ್ಗ 1 ಸೇರಿದಂಥವರು ಪ್ರವರ್ಗ 1 ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು. 2A 2B 3A 3B ಅಭ್ಯರ್ಥಿಗಳು ಅವರು ಕೂಡ ಫಾರ್ಮೆಟನ್ನು ಸಲ್ಲಿಸ್ಬೋದು. ನೆಕ್ಸ್ಟ್, ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೂಚನೆಯನ್ನು ನೀಡಿದ್ದಾರೆ. ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಹಾಗೂ ವಿವಾಹಿತ ಮಹಿಳೆ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತ್ನಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಅಂತಂದೇಳಿ ಅವರು ಹೇಳಿದ್ದಾರೆ. ಇದು ಬಹಳಷ್ಟು ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಯಾಕಂದರೆ ಅವರ ತಂದೆ ಹೆಸರು ಇರುತ್ತೆ. ಇದು ಆ ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂತಂದರೆ, ನೀವು ಕೆಲವೊಂದಷ್ಟು ಅಭ್ಯರ್ಥಿಗಳು ಚೇಂಜ್ ಮಾಡಿಸ್ಕೊಂಡಿದ್ರೆ ಓಕೆ, ರೈಟ್. ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು ತಂದೆ ಹೆಸರೇ ಇರುತ್ತೆ. ಅಂತಹ ಅಭ್ಯರ್ಥಿಗಳು ಏನು ಮಾಡಿರಿ, ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಈಗ ಹೊಸ್ದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ಅಪ್ಲೈ ಮಾಡಿರಿ, ಆ ಒಂದು ಸರ್ಟಿಫಿಕೇಟನ್ನು ಇಟ್ಕೊಳ್ರಿ. ಇನ್ನೂ ಬಂದಿಲ್ಲ ಅಂದರೆ ಅದನ್ನು ತೊಗೊಂಡೋಗ್ರಿ. ಒಂದು ವೇಳೆ ಇನ್ ಕೇಸ್ ಸರ್ಟಿಫಿಕೇಟ್ ಬಂದಿತ್ತಂದರೆ ಅದನ್ನು ತೊಗೊಂಡೋಗ್ರಿ, ಓಲ್ಡ್ ಇರುತ್ತಲ್ವ ಅದನ್ನು ತೊಗೊಂಡೋಗ್ರಿ, ಎರಡೂ ತೊಗೊಂಡೋಗ್ರಿ. ಅವರು ಓಲ್ಡ್ ಕೇಳಿದ್ರೆ ಓಲ್ಡ್ ಕೊಡ್ರಿ, ಗಂಡನ ಹೆಸರೇ ಬೇಕು ಅಂತಂದರೆ ಹೊಸ್ದಾಗಿರೋಂಥ ಸರ್ಟಿಫಿಕೇಟನ್ನು ತೋರಿಸ್ರಿ. ಇನ್ ಕೇಸ್ ನಿಮ್ಮ ಹತ್ರ ಆ ಟೈಮಲ್ಲಿ ನಿಮ್ಮದು ಬರಲಿಲ್ಲ ಸರ್ಟಿಫಿಕೇಟ್ ಅಂತಂದರೆ ಒಂದು ಅಫಿಡೇವಿಟನ್ನು ಮಾಡಿಸ್ಕೊಂಡು ಹೋಗ್ರಿ. ಈ ರೀತಿಯಾಗಿ ನನ್ನ ತಂದೆ ಹೆಸರಿದೆ,
ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿತ್ತು, ನಾನು ಹಾಕಿಲ್ಲ ಅಂತಂದು ಹೇಳಿಬಿಟ್ಟು ಸರ್ಟಿಫಿಕೇಟ್ ಬಂದ ಮೇಲೆ ನಾನು ನಿಮಗೆ ಒದಗಿಸ್ತೀನಿ ಅಂತಂದೇಳಿ ಒಂದು ಲೆಟರನ್ನು ಬರೆದು ಮತ್ತು ಒಂದು ಅಫಿಡೇವಿಟನ್ನು ಮಾಡಿಕೊಂಡು ನೀವು ಕೊಟ್ಬಿಡಿ. ಓಕೆನಾ. ಇನ್ನೂ ಕೆಲವೊಂದಷ್ಟು ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳು ಇರ್ತಿರಲ್ಲ, 40ರಷ್ಟು ಅಂಗವೈಕಲ್ಯತೆಯನ್ನು ಹೊಂದಿದವರಿಗೆ ಮಾತ್ರ ಈ ರಿಸರ್ವೇಷನ್ ಅಪ್ಲೈ ಆಗುತ್ತೆ. 40ಕ್ಕಿಂತ ಕಡಿಮೆ ಇದ್ದಂತಹ ಅಭ್ಯರ್ಥಿಗಳು ಯಾರೂ ಕೂಡ ಎಲಿಜಿಬಲ್ ಆಗಲ್ಲ. ಇದು ಗಮನದಲ್ಲಿ ಇಟ್ಕೊಳ್ರಿ. ಓಕೆನಾ. ಆ ಒಂದು ಸರ್ಟಿಫಿಕೇಟನ್ನು ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. 40ರಷ್ಟು ಡಿಸಬಿಲಿಟಿ ನಿಮ್ಮ ಹತ್ರ ಇರಬೇಕು. ಆ ಒಂದು ಸರ್ಟಿಫಿಕೇಟನ್ನು ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು ಟ್ರಾನ್ಸ್ಜೆಂಡರ್ ಅಂದರೆ ತೃತೀಯ ಲಿಂಗಿಗಳು ಅಂತಂದು ಯಾರೆಲ್ಲ ಇರ್ತಿರಲ್ವ, ಆ ಒಂದು ಕೋಟಾದಲ್ಲಿ ನೀವು ಸೆಲೆಕ್ಟ್ ಆಗಿದ್ದರೆ ಅದರದ್ದು ಕೂಡ ಒಂದು ಪ್ರಮಾಣ ಪತ್ರವನ್ನು ನೀವು ತಗೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಬೋದು. ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ಯಾರೆಲ್ಲ ಇರ್ತಾರಲ್ವ ಅವರಿಗೆ 2 ವರ್ಷದವರೆಗೂ ಇದನ್ನು ಸೂಚನೆ ಕೊಟ್ಟಿದ್ದಾರೆ. ಈ ಒಂದು PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಳ್ರಿ. ಓಕೆನಾ. ಇದಿಷ್ಟು ಇನ್ಫಾರ್ಮೇಷನ್ನು ಬಹಳಷ್ಟು ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ, ಆದ್ದರಿಂದಲೇ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ಓಕೆನಾ. ನೀವು ಏನು SC ಕ್ಯಾಟಗರಿಯಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತಂದೇಳಿ ಚೂಸ್ ಮಾಡುವಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದಾರಲ್ವ, ಎಲ್ಲ ಅಭ್ಯರ್ಥಿಗಳು ಒಟ್ಟಾಗಿ ನೀವೇನು ಮಾಡಬೇಕಾಗುತ್ತೆ, KE ಆಫೀಸಿಗೆ ಹೋಗಿ ಒಂದು ಲೆಟ್ರನ್ನು ಸಬ್ಮಿಟ್ ಮಾಡಿರಿ. ಅದಾದ ನಂತರ 10% ಗ್ಯಾರಂಟಿ ಇದೆ ಅಷ್ಟೇ, 90% ಅವರು ಮಾಡಲ್ಲ. ಒಂದು 10% ನಿಮ್ಮದು ಯಾವ ರೀತಿಯಾಗಿ ಎಫೆಕ್ಟಿವ್ ಆಗುತ್ತೋ ಅಂತಂದೇಳಿ ನೋಡೋಣ. ಒಗ್ಗಟ್ಟಾಗಿ ಒಂದು 200ರಿಂದ 300 ಜನ ಹೋದರೆ ಒಂದು ರೀತಿಯಲ್ಲಿ ನಿಮ್ಮ ಕಟ್ ಆಫನ್ನು ವೇರಿಯೇಷನ್ಸ್ ಮಾಡಿ ನಿಮಗೆ ಚಾನ್ಸ್ ಕೊಡುವಂತಹ ಸಾಧ್ಯತೆ ಇದೆ. ಓಕೆನಾ. ಇದಿಷ್ಟು KSETಗೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿರುವಂತಹ ಕಮೆಂಟ್ಸ್ಗಳಿಗೆ ಉತ್ತರ ಆಗಿರುತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಂತಂದೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅಂತಂದು ಅನಿಸಿದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ, ಹಾಗೆ 8383 ಅಭ್ಯರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಹಳಷ್ಟು ಅಭ್ಯರ್ಥಿಗಳು ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಆಗಲ್ಲ, ಲೈಕ್ನೂ ಮಾಡಲ್ಲ. ಲೈಕ್ ಮಾಡಿರಿ. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಧನ್ಯವಾದಗಳು.